ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರ ಜನರಿಗೆ ಅನುಕೂಲ. ಇನ್ನೊಂದೆಡೆ ಖದೀಮರಿಗೂ ಕೂಡ ನಮ್ಮ ಮೆಟ್ರೋ ವರದಾನ ಆಗಿಬಿಟ್ಟಿದೆ. ನಷ್ಟದಿಂದ ಆಚೆ ಬರ್ತಾ ಇರೋ BMRCLಗೆ ಸಿಬ್ಬಂದಿಯೇ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ದಾರೆ ಈ ಸಿಬ್ಬಂದಿಗಳು? BMRCL ಮೆಟ್ರೋ ಸಿಬ್ಬಂದಿಗಳೇನಿದಾರಲ್ಲ ಅವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ಅಸಲಿಗೆ? ಈಗ ತಾನೇ BMRCL ನಷ್ಟದಿಂದ ಆಚೆ ಬರ್ತಾ ಇದೆ. ನಮ್ಮ ಮೆಟ್ರೋ ಸಿಬ್ಬಂದಿಗಳಿಂದಲೇ ವಿದ್ಯುತ್ ಕೇಬಲ್ಗಳ ಮೇಲೆ ಕಣ್ಣು. ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಿದ್ಯುತ್ ಕೇಬಲ್ ಅನ್ನ ಎಗರಿಸಿಬಿಟ್ಟಿದ್ದಾರೆ. 13 ಜನ BMRCL ಸಿಬ್ಬಂದಿ ಹಾಗೂ ಸೆಕ್ಯೂರಿಟಿಗಳ ಮೇಲೆ FIR ದಾಖಲಾಗಿದೆ. ರೈಲು ಸಂಚಾರ ಸಂಪೂರ್ಣ ಹೈ ವೋಲ್ಟೇಜ್ ವಿದ್ಯುತ್ ಪೂರೈಕೆಯ ಮೇಲೆ ಕಂಡು ಬಿದ್ದಿರೋದು. ಆದರೆ ಕಳೆದ 5 ತಿಂಗಳಿನಿಂದ ನಮ್ಮ ಮೆಟ್ರೋ ಮಾರ್ಗದಲ್ಲಿನ ವಿದ್ಯುತ್ ಕೇಬಲ್ ಅನ್ನ ತೆರವು ಮಾಡಲಾಗ್ತಾ ಇದೆ. ನಾಗಸಂದ್ರ, ಪೀಣ್ಯ, ರಾಜಾಜಿನಗರ, ಬಸವನಗುಡಿ ಮೆಟ್ರೋ ರೈಲು ಮಾರ್ಗ. ಈ ಮಾರ್ಗದ ಮೆಟ್ರೋ ರೈಲು ಟ್ರ್ಯಾಕ್ ಕೆಳಭಾಗದಲ್ಲಿರುವ ವಿದ್ಯುತ್ ಕೇಬಲ್ ಅನ್ನ ಕಳವು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರ ಜನರಿಗೆ ಅನುಕೂಲ ಆಗ್ತಾ ಇದೆ ಸಿಕ್ಕಾಪಟ್ಟೆ. ಮತ್ತೊಂದು ಕಡೆ ಖದೀಮರಿಗೂ ಕೂಡ ನಮ್ಮ ಮೆಟ್ರೋ ವರದಾನ ಆಗಿಬಿಟ್ಟಿದೆ. ಈಗ ತಾನೇ ನಷ್ಟದಿಂದ BMRCL ಆಚೆ ಬರ್ತಾ ಇದೆ. ಈಗ BMRCLಗೆ ಸಿಬ್ಬಂದಿನೇ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ನಮ್ಮ ಮೆಟ್ರೋ ಸಿಬ್ಬಂದಿಗಳೇ ವಿದ್ಯುತ್ ಕೇಬಲ್ಗಳ ಮೇಲೆ ಕಣ್ಣು ಹಾಕಿದ್ದಾರೆ. ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಿದ್ಯುತ್ ಕೇಬಲ್ ಅನ್ನ ಎಗರಿಸಿ ಬಿಟ್ಟಿದ್ದಾರೆ. 13 ಜನ BMRCL ಸಿಬ್ಬಂದಿ ವರ್ಗ ಹಾಗೂ ಸೆಕ್ಯೂರಿಟಿಗಳ ಮೇಲೆ FIR ದಾಖಲಾಗಿದೆ. ರೈಲು ಸಂಚಾರ ಸಂಪೂರ್ಣ ಹೈ ವೋಲ್ಟೇಜ್ ವಿದ್ಯುತ್ ಪೂರೈಕೆಯ ಮೇಲೆ ಅವಲಂಬಿತವಾಗಿದೆ. ನೋಡಿ, ರೈಲು ಸಂಚಾರ ಇದೆಯಲ್ಲ ಸಂಪೂರ್ಣವಾಗಿ ಹೈ ವೋಲ್ಟೇಜ್ ವಿದ್ಯುತ್ ಪೂರೈಕೆಯ ಮೇಲೆ ಅವಲಂಬಿತವಾಗಿರುವುದು. ಆದರೆ ಕಳೆದ 5 ತಿಂಗಳಿನಿಂದ ನಮ್ಮ ಮೆಟ್ರೋ ಮಾರ್ಗದಲ್ಲಿನ ವಿದ್ಯುತ್ ಕೇಬಲ್ ಕಳುವಾಗ್ತಾ ಇದೆ. ಕಳೆದ 5 ತಿಂಗಳಿನಿಂದಲೂ ಕೂಡ ನಮ್ಮ ಮೆಟ್ರೋ ಮಾರ್ಗದಲ್ಲಿನ ವಿದ್ಯುತ್ ಕೇಬಲ್ ಅನ್ನ ಕಳುವು ಮಾಡ್ತಾ ಇದ್ದಾರೆ. ಏನಪ್ಪಾ ಇದು, ಯಾರು ಕಳುವು ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋ ನಿಟ್ಟಿನಲ್ಲಿ ಸಹಜವಾಗಿ ಪ್ರಶ್ನೆ ಇದ್ದೇ ಇತ್ತು. ಮತ್ತು ಹಿಂಗ್ಯಾಕೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ನಾಗಸಂದ್ರ, ಪೀಣ್ಯ, ರಾಜಾಜಿನಗರ, ಬಸವನಗುಡಿ ಮೆಟ್ರೋ ರೈಲು ಮಾರ್ಗದಲ್ಲಿ ಆಗಿರುವಂಥದ್ದು ಇದು. ಈ ಮಾರ್ಗದ ಮೆಟ್ರೋ ರೈಲು ಟ್ರ್ಯಾಕ್ ಕೆಳಭಾಗದಲ್ಲಿರುವಂಥ ವಿದ್ಯುತ್ ಕೇಬಲ್ ಅನ್ನ ಕಳುವು ಮಾಡಲಾಗಿದೆ. ನೋಡಿ, ವಿದ್ಯುತ್ ಕೇಬಲ್ ಕಳುವು ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಬೆಲೆ ಬಾಳುತ್ತಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಪರ್ ವಿದ್ಯುತ್ ಕೇಬಲ್ ಇದು. ಅದನ್ನ ಕದ್ಕೊಂಡು ಹೋಗಿದ್ದಾರೆ. ಪೊಲೀಸರಿಗೆ BMRCL ಅಧಿಕಾರಿಗಳೇ ದೂರನ್ನ ನೀಡಿದ್ರು. BMRCL ಸಿಬ್ಬಂದಿ ವರ್ಗದ ಸಹಾಯವಿಲ್ಲದೆ ಅಥವಾ ತಂತ್ರಜ್ಞಾನವನ್ನು ಅರಿತು ಅಂದರೆ ಅದರ ಬಗ್ಗೆ ತಿಳ್ಕೊಂಡವರು ಹೊರತುಪಡಿಸಿ ಯಾರಿಗೂ ಕೂಡ ಇಂತಹ ಸಾಹಸ ಮಾಡೋದಕ್ಕಾಗಲ್ಲ. ಶಶಿಕುಮಾರ್, ಕವಿತಾ, ಸುಶೈಲ್ ಈ ರೀತಿಯಾಗಿ ಒಂದಿಷ್ಟು ಜನ ಈ ರೀತಿಯಾಗಿ ಕಳುವು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ.